ಹೌ ಟು ಅವಾಯ್ಡ್ ಗೆಟಿಂಗ್ ಕ್ಯಾನ್ಸರ್. ಜನರು ನಮ್ಗೆ ಕ್ಯಾನ್ಸರ್ ಪೇಷಂಟ್ ಅವ್ರು ಕರ್ಕೊಂಡ್ ಬರುವಾಗ ಅವ್ರ ರಿಲೇಟಿವ್ಸ್ ಅವ್ರು ನಮ್ ಬಂದ್ ಕೇಳ್ತಾರೆ, ಡಾಕ್ಟರ್ ನಮ್ಗೆ ಕ್ಯಾನ್ಸರ್ ಬರ್ದೇ ಇರೋ ತರ ಹೇಗ್ ನೋಡ್ಕೋಬಹುದು ಅಂತ. ದಿಸ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಕ್ವಶನ್. ಇದಕ್ಕೆ ಒಂದು ಆನ್ಸರ್ ಇಲ್ಲ, ತುಂಬಾ ಆನ್ಸರ್ಸ್ ಇದೆ. ಬಟ್ ಈ ಚಿಕ್ಕ ರೀಲ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಯಾವಾಗ ಜ್ಞಾಪಕ ಇಟ್ಕೊಳ್ಳಿ, ಕ್ಯಾನ್ಸರ್ ಇಸ್ 5 to 10% ಜೆನೆಟಿಕ್ಸ್ ಮತ್ತೆ 90% ಡ್ಯೂ ಟು ಯುವರ್ ಲೈಫ್ ಸ್ಟೈಲ್. ಈಗ ಕೆಲವು ಜನರಿಗೆ ಹೆರಿಡಿಟರಿ ಕ್ಯಾನ್ಸರ್ ಅಂದ್ರೆ ತಂದೆಯಿಂದ ಮಕ್ಕಳಿಗೆ ಬರೋದು ಅಥವಾ ತಾಯಿಯಿಂದ ಮಕ್ಕಳು ಬರೋ ತರ ಕ್ಯಾನ್ಸರ್ ಬರುತ್ತೆ. ಅಂತ ಕ್ಯಾನ್ಸರ್ಸ್ ಯೂಶಲಿ ನಾವು ಆಂಕಾಲಜಿಸ್ಟ್ ಅದನ್ನ ಗಮನದಲ್ಲಿ ಇಟ್ಕೊಂಡು ಯಾವಾಗಾದ್ರೂ ಅಂತ ಕೇಸ್ ಬಂದ್ರೆ ನಾವು ಅವ್ರನ್ನ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿ ಅದು ಏನಾದ್ರೂ ಹೆರಿಡಿಟರಿ ಕಾಸ್ ಇಂದ ಆಗಿದೆ ಅಂತ ನಾವು ಡಿಟರ್ಮೈನ್ ಮಾಡ್ತೀವಿ. ಬೈ ಚಾನ್ಸ್ ಅದು ಹೆರಿಡಿಟರಿ ಕಾಸ್ ಇಂದ ಬಂದ್ರೆ ಅದಕ್ಕೆ ನಾವು ಪ್ರಿವೆನ್ಷನ್ ಟೆಕ್ನಿಕ್ಸ್ ಅಥವಾ ಪ್ರಿವೆನ್ಷನ್ ಟ್ರೀಟ್ಮೆಂಟ್ಸ್ ಹೇಳ್ಕೊಡ್ತೀವಿ. ಅದರಿಂದ ಕ್ಯಾನ್ಸರ್ ಬರ್ದೇ ಇರೋ ತರ ಅವ್ರನ್ನ ನೋಡ್ಕೋಬಹುದು. ಬೇರೆಯವ್ರಿಗೆ ಯಾರು ಜಾಸ್ತಿ ಸ್ಮೋಕಿಂಗ್ ಮಾಡ್ತಾರೆ ಅಥವಾ ಯಾರು ಜಾಸ್ತಿ ಕುಡಿತಾರೆ ಅವ್ರಿಗೆ ನಾವು ಯೂಶಲಿ ಕೌನ್ಸಿಲ್ ಮಾಡ್ತೀವಿ, ಈ ಹ್ಯಾಬಿಟ್ಸ್ ನ ಕಡಿಮೆ ಮಾಡಿ ಅಥವಾ ಸ್ಟಾಪ್ ಮಾಡಿ, ಅದರಿಂದ ನಿಮ್ಗೆ ಕ್ಯಾನ್ಸರ್ ಬರೋದು ನಾವು ರಿಸ್ಕ್ ನ ಕಡಿಮೆ ಮಾಡಬಹುದು. ಹೆಲ್ದಿ ಲಿವಿಂಗ್ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದು, ಕಡಿಮೆ ಸ್ಟ್ರೆಸ್ ಇಟ್ಕೊಳ್ಳೋದು, ಹೆಲ್ದಿ ಊಟ ಮಾಡೋದು, ಮತ್ತೆ ಒಳ್ಳೆ ಎಕ್ಸರ್ಸೈಸ್ ಮಾಡೋದು. ಎಷ್ಟು ಮಾಡಿದ್ರೆ ಯೂಶಲಿ ನಾವು ನೋಡಿದೀವಿ ಅವರ ನೆಕ್ಸ್ಟ್ ಜನರೇಷನ್ ಅಲ್ಲಿ ತುಂಬಾ ಜನರಿಗೆ ಕ್ಯಾನ್ಸರ್ ಆಗೋದು ರಿಸ್ಕ್ ಕಡಿಮೆ ಆಗುತ್ತೆ. ಮತ್ತೆ ನೀವು ಯಾವ ಗಾಳಿಯನ್ನ ನೀವು ಉಸಿರಾಡ್ತಿದ್ದೀರೋ, ಯಾವ ನೀರನ್ನ ಕುಡಿತಾ ಇದೀರೋ, ಯಾವ ಊಟದನ್ನ ತಿಂತಾ ಇದೀರೋ, ಅದೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗುತ್ತೆ. ಅದನ್ನೆಲ್ಲ ನಾವು ಗಮನಿಸಿಕೊಂಡು ಅದರಲ್ಲಿ ಆದಷ್ಟು ನ್ಯಾಚುರಲ್ ಅಂಡ್ ಅನ್ಅಡಲ್ಟ್ರೇಟೆಡ್ ಅಂಡ್ ವಿದೌಟ್ ಪಾಯ್ಸನಸ್ ಕೆಮಿಕಲ್ಸ್ ನಾವು ಅದನ್ನ ತಗೊಂಡ್ರೆ ಡೆಫಿನೆಟ್ ಆಗಿ ಕ್ಯಾನ್ಸರ್ ಬರೋದನ್ನ ನಾವು ಅವಾಯ್ಡ್ ಮಾಡ್ಕೋಬಹುದು.